ಓಲೆ ಬಂಗಾರಿ ಚೀಕಳ್ಳ. ಏಯ್ ಬೆಳಿಗ್ಗೆ ನನಗೆ ಇರಿಟೇಟ್ ಮಾಡಬೇಡ. ಎಲ್ಲೋ ಇವ ಬೆಳಗ್ಗೆಯಿಂದ ಕಾಣಿಸ್ತಿಲ್ಲ. ವಾಟ್ ಆರ್ ಯು ಆಸ್ಕಿಂಗ್? ನೋ, ವಿ ಆಲ್ರೆಡಿ ಗೋಯಿಂಗ್. ವೆರಿ 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 ಇಂಪಾರ್ಟೆಂಟ್ ಮೀಟಿಂಗ್. ಡೋಂಟ್ ಡಿಸ್ಟರ್ಬ್ ಮೀ. ವಿ ಅಂಡ್ ಎವ್ರಿಥಿಂಗ್ ಆಲ್ಸೋ. ಮೀಟಿಂಗ ಆಗ್ಲೇ ಕೆಲಸ ಶುರು ಮಾಡ್ಕೊಂಡ್ಬಿಟ್ನಾ? ಸ್ವಲ್ಪ ಹುಷಾರಾಗಂಗಿಲ್ಲ. 10 ನಿಮಿಷ ಮನೇಲಿ ಇರಲ್ಲ, ಕೆಲ್ಸಕ್ಕೆ ಹೋಗ್ಬಿಡ್ತಾನೆ. ಏನು ಹುಡುಗನ ಏನೋ. ನೋ ಬ್ರದರ್, ಇವ ತುಂಬಾ ಸ್ಟ್ರಿಕ್ಟ್ ಆಗಿ ಹೇಳಿದಾನೆ. ನೋ ಕಾಲ್ಸ್, ನೋ ಮೆಸೇಜ್, ನೋ ಲೆಟರ್ಸ್. ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್. ಅರ್ಥ ಆಯ್ತಾ? ಯು ನೋ. ಸರಿ, ನೀನು ಅವ್ನು ಕಾಲ್ ಮಾಡಿದ್ಮೇಲೆ ಇಮಿಡಿಯೇಟ್ ನಂಗೆ ಕಾಲ್ ಮಾಡಕ್ಕೆ ಹೇಳು. ಏಯ್ 3 ಹೊತ್ತು ಅವನ ಜೊತೆಲಿ ಇರ್ತೀಯ, ಅವ್ನು ನೋಡೋದು ಕಲ್ತ್ಕೊಳ್ಳೋ. ಈ ವಯಸ್ಸಿಗೆ ಅವನು ಕೆಲಸದಲ್ಲಿ ಎಷ್ಟು ಡೆಡಿಕೇಶನ್ ಇದೆ, ಮತ್ತೆ ಲೈಫ್ನಲ್ಲಿ ಎಷ್ಟು ಸೀರಿಯಸ್ ಆಗಿದ್ದಾನೆ ಕಲ್ತ್ಕೋ. ನೀನು ಇದೆಯಾ, ಇಷ್ಟು ವಯಸ್ಸಾದ್ರೂ ಜವಾಬ್ದಾರಿ ಬಂದಿಲ್ಲ. ಪಾಪ್ಲೆಸ್ ಫೆಲೋ. ಯಾ ಜವಾಬ್ದಾರಿ ಇದೆ ನಿಮ್ ಮಗನ್ಗೆ. ಅವನ ಆಂಬಿಷನ್ಸು ಡೆಡಿಕೇಶನ್ಸು ಏನು ಅಂತ ನನಗ್ ಚೆನ್ನಾಗಿ ಗೊತ್ತು. ಮುಂದೆ ನಿಮಗೂ ಗೊತ್ತಾಗುತ್ತೆ. ಏಯ್ ಸುಮ್ಮನೆ ತರ್ಲೆ ತರ ಮಾತಾಡ್ಬೇಡ. ಲೈಫ್ನ ಸ್ವಲ್ಪ ಸೀರಿಯಸ್ ಆಗಿರು, ಉದ್ಧಾರ ಆಗ್ತೀಯ. ಹೇಳ್ದು ಅಷ್ಟೇ. ಹೋಗು ಹೋಗು ಬ್ರದರ್. ಇನ್ನು ಸ್ವಲ್ಪ ದಿನಕ್ಕೆ ನೀವು ಕರೆ ಮಾಡಿದ ಚಂದಾದಾರರು ಕ್ಷಮೆ ಕೇಳುವ ಕೆಲಸದಲ್ಲಿದ್ದಾರೆ. ಎಲ್ರಿಗೂ ಒಂದು ಕಾಲ ಬರುತ್ತೆ. ಹೇಗಿದ್ದ ನಮ್ಮ ಹುಡುಗ? ಲೇಡೀಸ್ ಮ್ಯಾಟ್ರು, ಎಲ್ರೂ ವೀಕೆ. ಆ ದೇವ್ರೇ ಏನು ಮಾಡಕ್ಕಾಗ್ಲಿಲ್ಲ. ಆ ಶಿವನೇ ಪಾರ್ವತಿ ಮಾತಿಗೆ ಭಯ ಬಿದ್ದ. ಅದಕ್ಕೆ ತಾನೇ ಗಣೇಶನ್ ಬರ್ತಾಗಿದ್ದು. ವಿಷ್ಣು ಹೆಂಡತಿನ ಹುಡ್ಕೊಂಡು ಫಾರಿನ್ ಟ್ರಿಪ್ ತರ ಭೂಮಿಗೆ ಬರ್ಲಿಲ್ವಾ? ಈ ಹುಡುಗಿರ್ ಮನಸ್ಸು ಮಾಡಿದ್ರೆ ಮೇಲಿದ್ದವನು ಕೆಳಗ್ ಬರ್ತಾನೆ, ಕೆಳಗಿದ್ದವನು ಮೇಲೆ ಹೋಗ್ತಾನೆ. ಈಗ ನಮ್ಮ ಹುಡುಗನ್ ಪಾಡೇನೋ ಪಾಪ. ಅಲ್ಲಿ ಏನ್ ನಡೀತಾ ಇದೆಯೋ ಏನೋ, ಅವನು ಹೇಗಿದ್ದಾನೆ ಏನೋ. ಮಿಸ್ ಯು ಮೈ ಸನ್. ಅದ್ಭುತ ಎಸೆತ. ಕೊನೆ ಬಾಲಲ್ಲಿ ಗೂಗ್ಲಿ, ಎದುರಾಳಿ ತಕ್ಕ ವಿಕ್ಕಿ. ಯಾಕೆ ಆಗಲ್ವಾ? ಸರಿ, ಹಾಗಾದ್ರೆ ಹೊರಡು. ನನಗ್ ಮಾಡೋಕೆ ತುಂಬಾ ಕೆಲ್ಸ ಇದೆ. ಹಾ, ಮನ್ಸಿಂದ ಸಾರಿ ಕೇಳಕ್ ಬಂದೆ ಅಂತ ಬರೀ ಬಾಯಿಂದ ಹೇಳಿದ್ರೆ ಸಾಲದು, ಮನ್ಸಿಂದಾನು ಬಂದಿರ್ಬೇಕು. ನಿನಗ್ ನಿಜವಾಗ್ಲೂ ಕ್ಷಮೆ ಬೇಕು ಅಂದ್ರೆ ಈ ಕಂಡೀಷನ್ ಒಪ್ಪು. ಅಯ್ಯೋ, ಅನ್ನ ಕೊಡೋ ಯಜಮಾನ್ರಿ ದೇವ್ರಿದ್ದಂಗೆ ಮಾಡಬಾರ್ದು ಅಂತ ಹೇಳಿ ನಿನ್ ಮಗಳಿಗೆ. ಹೌದಂತೆ. ಆವತ್ತು ಅವ್ನು ನಮ್ಗೆಲ್ಲ ಅವಮಾನ ಮಾಡಿದಾಗ ಸುಮ್ಮನೆ ಇದ್ರಿ. ನನ್ನ ಮಗಳು ಸರಿಯಾಗಿ ಮಾಡ್ತಿದ್ದಾಳೆ, ನೀ ಸುಮ್ಮನೆ ಓ, ಯಾಕಾಗಲ್ವಾ? ಸರಿ, ಹಾಗಾದ್ರೆ ಹೊರಡು. ದಾರಿ ಈ ಕಡೆ ಇದೆ. ಆಟಗಾರನ ಮೇಲೆ ಒತ್ತಡ. ಶುಭ ಆಟಕ್ಕೆ ಬೆರಗಾದ ಪ್ರೇಕ್ಷಕರು. ಯುವನ ಒಂದು ನಿರ್ಧಾರದ ಮೇಲೆ ಆಟದ ತೀರ್ಮಾನ. ಕೊನೆ ಹಂತಕ್ಕೆ ತಲುಪಿದ ಪಂದ್ಯ. ಆಗಲ್ವಾ? ಈ ಯುವರಾಜ್ ಅರಸ್ ಡಿಕ್ಷನರಿಲಿ ಆಗಲ್ಲ ಅನ್ನೋ ಮಾತೇ ಇಲ್ಲ. ನಿನ್ನ ಚಾಲೆಂಜ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ಚಾಲೆಂಜ್ ಚಾಲೆಂಜ್. ವರೇ ವಾ, ಗೂಗೆಗೆ ತಕ್ಕ ಉತ್ತರ. ಚೆಂಡು ಬೌಂಡ್ರಿಯಿಂದ ಹೊರಗೆ, ಸಿಕ್ಸರ್. ಪಂದ್ಯ ಡ್ರಾನಲ್ಲಿ ಅಂತ್ಯ. ಮುಂದಿನ ಗೆಲುವು ಯಾರ ಮುಡಿಗೆ? ರಿಲೇಟಿವ್ ಸೇರ್ಕೊಂಡು ಏನೋ ಸ್ಕೆಚ್ ಆಗ್ತಿದಾರಲ್ಲ. ಯಾವ್ದು ಗುರು ಹುಚ್ಚರು ಫ್ಯಾಮಿಲಿ ಇದು? ಯಪ್ಪ, ನಾನೆಲ್ಲ ಅವಳೊಬ್ಬಳೇ ಲೂಸು ಅಂದ್ಕೊಂಡಿದ್ದೆ. ಅದು ಇಡೀ ಫ್ಯಾಮಿಲಿನೇ ನಾವು ಲೂಸು ಅಂತ ಪ್ರೌಡಾಗಿ ಹೇಳ್ಕೊತಾ ಇದ್ದಾರೆ. ಈ ಹುಚ್ಚರುಗಳಿಗೆಲ್ಲ ಸೀನಿಯರು, ಲೀಡರು ಅವಳು. ಸೀನಿಯರ್ ಹುಚ್ಚಿ. ನೋಡು ಹೆಂಗ್ ಓಡಾಡ್ತಿದ್ದಾನೆ. ಈಗ ಅನ್ಸುಟ್ಟಿರೋ ಬೆಕ್ಕಿ ಒಂದ್ ವಾರ ಇರ್ತಾನಲ್ಲ, ಇವನ್ ಕೊಬ್ಬನ್ನ ಕರಗಿಸಿ ಇವನ್ ತಲೆಗೆ ಹತ್ತಿರೋ ದುರಹಂಕಾರನ ಇಳ್ಸೆ ಕಳ್ಸೋದು. ಪಾಪ ಕಣಮ್ಮ, ಇರೋರು ಸುಖವಾಗಿ ಬಂದಿರ್ತಾರೆ.
ನಮ್ಮ ಮಧ್ಯೆ ಸಿಕ್ಕಿಕೊಂಡು ಯಾಕೆ ಕಷ್ಟಪಡಬೇಕು? ಪಾಪ ನಮ್ಮ ಯಜಮಾನ್ರು. ಅಪ್ಪ ನೀನ್ ಸುಮ್ನಿರು. ನಿಮ್ ಯಜಮಾನ್ರು ಅಂತ ಪರ ವಹಿಸ್ಕೊಂಡ್ ಬರ್ಬೇಡ. ಅವನೇ ಒಪ್ಕೊಂಡಿದ್ದಾನೆ, ಅವ್ನ್ ಕೊಪ್ ಕರ್ಗ್ಸೋದೆ. ನೀನ್ ತಲೆ ಕೆಡ್ಸ್ಕೊಬೇಡ. ಅಲ್ವೇ ಶುಭ, ಅವನು ಕೋಟಿ ಕೋಟಿ ಲೆಕ್ಕದಲ್ಲಿ ಬೆಳೆದವನು. ನಮ್ಮನೇಲಿ ಹೇಗೆ ಇರ್ತಾನೆ, ಹೋಗ್ಲಿ ಬಿಟ್ಬಿಡೆ. ಅಮ್ಮ ನೀನ್ ಸುಮ್ನಿರು, ನಿನಗ್ ಗೊತ್ತಾಗಲ್ಲ. ಅವನಿಗೇನ್ ಕಡಿಮೆ ದುರಹಂಕಾರನ? ಕೋಟಿ ಕೋಟಿ ಇದ್ರೆ ಅದು ಅವನ ಹತ್ರ, ನನ್ಗಲ್ಲ. ಎಷ್ಟೇ ದುಡ್ಡಿದ್ರು ಅನ್ನದ ಬದಲು ದುಡ್ಡೇನ್ ತಿನ್ನೋಕ್ಕಾಗಲ್ಲ. ಹೊಟ್ಟೆ ಹಸ್ದಾಗ ಅನ್ನನೇ ತಿನ್ಬೇಕು, ಸತ್ತಾಗ ಮಣ್ಣಿಗೆ ಹೋಗ್ಬೇಕು. ಇದನ್ನೆಲ್ಲ ಅವನಿಗೆ ಅರ್ಥ ಮಾಡ್ಸೆ ಕಳ್ಸೋದು. ಅಯ್ಯೋ, ಇಷ್ಟು ದಿನ ಬರೀ ಫೀಮೇಲ್ ಫೇಸಸ್ ನೋಡಿ ರಿಫ್ರೆಶ್ಮೆಂಟೇ ಇರಲಿಲ್ಲ. ಇವಾಗ ಈ ಹ್ಯಾಂಡ್ಸಮ್ ಹಂಕ್ ಬಂದಿದ್ದಾನಲ್ಲ, ಲೈಫ್ ಫುಲ್ ಮಜಾ. ಕಣೆ ಅಕ್ಕ, ನಾನು ಹೋಮ್ ವರ್ಕನ್ನು ಇವ್ರ ಹತ್ರನೇ ಮಾಡಿಸ್ಬಿಡ್ಬೋದು. ನೀನು ಏನಾದರೂ ಮಾಡ್ಕೊ, ಆದರೆ ನಿಂಗೆ ತೊಂದರೆ ಆಗೋ ಥರ ಏನು ಮಾಡ್ಕೋಬೇಡ್ವೆ. ಇಲ್ಲ ಅಕ್ಕ, ಏನು ತೊಂದರೆ ಆಗಲ್ಲ. ಅರ್ಥ ಆಯ್ತು. ನೀನು ಏನಾದರೂ ಮಾಡ್ಕೊ, ಆದರೆ ತೊಂದರೆ ಆಗೋ ಥರ ಏನು ಮಾಡ್ಕೋಬೇಡ. ಅಮ್ಮ ಮಹಾತಾಯಿ, ಕೇಳಿಸ್ತಿದ್ಯಾ? ಏನು ಆಗಲ್ವೇ, ನೀನ್ ತಲೆ ಕೆಡ್ಸ್ಕೋಬೇಡ. ಶುಭ, ಇವಾಗ ಏನು ಪ್ಲಾನ್ ಮಾಡಿದೀಯೇ? ಅವ್ರ ಹತ್ರ ಫಸ್ಟ್ ಏನು ಕೆಲಸ ಮಾಡಿಸ್ತೀಯಾ? ಹೇಳಲ್ಲ, ಮಾಡಿ ತೋರಿಸ್ತೀನಿ. ಒಂದ್ ವಾರದಲ್ಲೇ ಇವನ್ನ ಹೊಸ ಮನುಷ್ಯನ್ ಮಾಡ್ತೀನಿ, ಅದಂತೂ ಗ್ಯಾರಂಟಿ. ಆಪರೇಷನ್ ಯುವ ಸ್ಟಾರ್ಟ್.